Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madugiri Taluk, Tumkur District. Dear students, in the first chapter of the history, Advent of Europeans to India, already we learnt about who were the Europeans entered to India for trade, causes and results of Carnatic Wars, and also we learnt about the how did the British gain political control over southern India. Now I am going to discuss about the British rule in India. Under this heading, I am going to explain the two crucial wars took place between British and the Nawabs of Bengal, which are Battle of Plassey and Battle of Buxar. Dear students, already we are aware that the English advent in India took place in the 17th century in the form of merchants and they established their trade center in Hooghly. 17ನೇ ಶತಮಾನದಲ್ಲಿ ಬ್ರಿಟಿಷರು ವ್ಯಾಪಾರಿಗಳಾಗಿ ಭಾರತಕ್ಕೆ ಬಂದು ಭಾರತ ಅನೇಕ ಕಡೆ ತಮ್ಮ ವ್ಯಾಪಾರಿ ಕೋಟೆಗಳನ್ನು ತೆರೆದಿದ್ರು. ಅಂಥದ್ರಲ್ಲಿ ಬಂಗಾಳದ ಹೂಗ್ಲಿಯಲ್ಲೂ ಸಹ ಇಂತಹ ಒಂದು ಟ್ರೇಡ್ ಸೆಂಟರು ಅಲ್ಲಿ ಇತ್ತು. After this, they developed their trade rapidly and soon earned a vast amount of wealth. ಆನಂತರ ಏನಾಯ್ತು, ಅವರು ಸಾಕಷ್ಟು ಹಣವನ್ನು ವ್ಯಾಪಾರದಲ್ಲಿ ಗಳಿಸ್ತಾ ಹೋದ್ರು. ಅದರಲ್ಲೂ ಬಂಗಾಳ ಅವರ ಒಂದು ವ್ಯಾಪಾರಕ್ಕೆ ಹೇಳಿ ಮಾಡಿಸಿರ್ತಕ್ಕಂಥ ಜಾಗ ಆಗಿತ್ತು. ಅದೊಂದು ಸಂಪದ್ಭರಿತವಾಗಿರ್ತಕ್ಕಂಥ ಪ್ರಾಂತ್ಯ ಆಗಿತ್ತು. ಹಾಗಾಗಿ ಸಾಕಷ್ಟು ಹಣವನ್ನು ಆ ಒಂದು ಬಂಗಾಳದಲ್ಲಿ ಗಳಿಸ್ತಾ ಹೋದ್ರು. ಇನ್ ದ 17th century, Bengal was a part of Mughal Empire. Bengal was a part of Mughal Empire as the Mughal rulers were growing weak day by day. 17ನೇ ಶತಮಾನ ಕಳೀತಾ ಬಂದ ಹಾಗೇನಾಯಿತು, ಮೊಘಲ್ ಅರಸರ ಈ ಒಂದು ಬಂಗಾಳ ಪ್ರಾಂತ್ಯ ಮೊಘಲ್ ಅರಸರ ಒಂದು ಪ್ರಾಂತ್ಯ ಆಗಿತ್ತು. ಬಂಗಾಳ ಪ್ರಾಂತ್ಯ ಅಂತಕ್ಕಂಥದ್ದು ಮೊಘಲ್ ಸಾಮ್ರಾಜ್ಯಕ್ಕೆ ಸೇರಿರ್ತಕ್ಕಂಥ ಒಂದು ಭಾಗ ಆಗಿತ್ತು. ಆದರೆ ಮೊಘಲ್ ಅರಸರು ಏನಿದ್ರು ದಿನಕ್ಕೆ ದುರ್ಬಲರಾಗ್ತಾ ಹೋಗ್ತಾ ಇದ್ರು. ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ರು. ಅಷ್ಟೊಂದು ದೌರ್ಬಲ್ಯಕ್ಕೆ ತುತ್ತಾಗಿದ್ರು. ಸೊ ಇಂಥ ಸಂದರ್ಭದಲ್ಲಿ ಈ ಮೊಘಲ್ ರೂಲರ್ ಫಾರೂಕ್ ಶಿಯಾರ್, ಇವಾದ ಮೊಘಲ್ ರೂಲರ್, ಇವ್ರು ಏನಾಯ್ತಪ್ಪ ಅಂದ್ರೆ ಒಂದು ಕಾಯಿಲೆ ಆಗಿತ್ತು. ಸೊ ಆ ಕಾಯಿಲೆಯನ್ನು ಯಾರೂ ಸಹ ಗುಣಪಡಿಸ್ಲಿಕ್ಕೆ ಆಗಿರಲಿಲ್ಲ. ಆದರೆ ಕಂಪನಿಯ ಡಾಕ್ಟರ್ ಏನಾಯ್ತು, ಅವನಿಗೆ ಬಂದಿರತಕ್ಕಂಥ ಕಾಯಿಲೆಯನ್ನು ಗುಣಪಡಿಸ್ದ. ಹಾಗಾಗಿ ಇವನು ಕಂಪನಿಗೆ ದಸ್ತಕಗಳನ್ನು ಕೊಟ್ಟ. ಏನಪ್ಪ ದಸ್ತಕ್? ಲೈಸೆನ್ಸ್. ದಸ್ತಕ್ ಅಂದ್ರೆ ಲೈಸೆನ್ಸ್, ಅನುಮತಿ ಚೀಟಿ. ದಟ್ ಕ್ಯಾನ್ ಎನ್ಶೂರ್ ಎನಿವನ್ ಟು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ವಿತೌಟ್ ಪೇಯಿಂಗ್ ಎನಿ ಟ್ಯಾಕ್ಸ್ ಅಂಡ್ ಟ್ರಾನ್ಸ್ಪೋರ್ಟ್ಸ್ ಗೂಡ್ಸ್ ಎನಿವೇರ್. ಇದನ್ನ ಇಟ್ಕೊಂಡು ಅವನು ಯಾವುದೇ ತೆರಿಗೆಯನ್ನು ಕೊಡದೆ ವ್ಯಾಪಾರವನ್ನು ಮಾಡ್ಬೋದಾಯ್ತು. ಇದು ಕೊಟ್ಟಿದ್ದು ಕೇವಲ ಈಸ್ಟ್ ಇಂಡಿಯಾ ಕಂಪನಿಗೆ ಮಾತ್ರ. ಯಾರು ಕೊಟ್ಟಿದ್ದು? ಫಾರೂಕ್ ಶಿಯಾರ್, ಎ ಮೊಘಲ್ ರೂಲರ್, issued dastaks to East India Company to without pay any tax to the government or Mughal government. ಅನುಮತಿ ಚೀಟಿಯನ್ನು ಬಳಸ್ಕೊಂಡು ಮುಕ್ತವಾಗಿರ್ತಕ್ಕಂಥ ವ್ಯಾಪಾರವನ್ನು ಮಾಡಬಹುದಾಯಿತು. ಯಾವುದೇ ರೀತಿಯಾಗಿರ್ತಕ್ಕಂಥ ತೆರಿಗೆಯನ್ನು ಮೊಘಲ್ ಸರ್ಕಾರಕ್ಕೆ ಅಥವಾ ಮೊಘಲರಿಗೆ ಕೊಡೋ ಹಾಗಿರಲಿಲ್ಲ. ಇಂಥ ಒಂದು ಆದೇಶವನ್ನು ಫಾರೂಕ್ ಶಿಯಾರ್ ಅಂತಕ್ಕಂಥವನು ಮಾಡಿ ದಸ್ತಕಗಳನ್ನು, ಲೈಸೆನ್ಸ್ಗಳನ್ನು ಈಸ್ಟ್ ಇಂಡಿಯಾ ಕಂಪನಿ ಕೊಟ್ಟ. ಈಗ ವೆನ್ ದ ಮುಘಲ್ ರೂಲರ್ಸ್ ಬಿಕೇಮ್ ವೆರಿ ವೀಕ್, ದೆನ್ ದ ಗವರ್ನರ್ ಆಫ್ ಬೆಂಗಾಲ್ ಡಿಕ್ಲೇರ್ಡ್ ದೇರ್ ಇಂಡಿಪೆಂಡೆನ್ಸ್. ಮೊಘಲ್ ಸುಲ್ತಾನ ದುರ್ಬಲ ಆಗ್ತಾ ಇದ್ದದನ್ನು ನೋಡಿ ಬಂಗಾಳದ ನವಾಬರು ಏನಿದ್ರು, ಬಂಗಾಳವನ್ನು ನೋಡ್ಕೊಳ್ತಕ್ಕಂಥ ಗವರ್ನರ್ ಏನಿದ್ರು, ಅವರು ತಮ್ಮ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡ್ರು. ಅಲಿವರ್ದಿ ಖಾನ್ ಈ ಬಿಕೇಮ್ ಎ ಇಂಡಿಪೆಂಡೆಂಟ್ ನವಾಬ. ಅವನು ಈಗ ಅಲಿವರ್ದಿ ಖಾನ್ ಅಂತಕ್ಕಂಥ ಗವರ್ನರ್ ಏನಿದ್ದ, ಅವನು ತನ್ನ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿ ಅವನು ಬಂಗಾಳದ ನವಾಬನಾಗಿ ಅಧಿಕಾರವನ್ನು ಹಿಡಿದ. ಅಲಿವರ್ದಿ ಖಾನ್
paid attention to the conspiracies of the East India Company. ಅಲಿವರ್ದಿ ಖಾನ್ ಬಹಳ ಸೂಕ್ಷ್ಮವಾಗಿ ಬಂಗಾಳದಲ್ಲಿ ಬ್ರಿಟಿಷರ ಚಟುವಟಿಕೆಗಳನ್ನು ಗಮನಿಸ್ತಾ ಇದ್ದ. ಬ್ರಿಟಿಷರು ಮಾಡ್ತಕ್ಕಂಥ ತಂತ್ರಗಾರಿಕೆಯನ್ನು, ಕುತಂತ್ರಗಳನ್ನು, ಅವರ ಒಂದು ಸಂಚನ್ನು ಅವನು ನೋಡ್ತಾ ಇದ್ದ. The English, after establishing their trade center in Bengal, were engaged in strengthening their position. ಕೇವಲ ವ್ಯಾಪಾರ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಬ್ರಿಟಿಷರು ವ್ಯಾಪಾರಕ್ಕಷ್ಟೇ ಸೀಮಿತರಾಗಿರಲಿಲ್ಲ, ತಮ್ಮ ಬಲವನ್ನು ಕ್ರಮೇಣ ವೃದ್ಧಿಸ್ಕೊಳ್ತಾ ಹೋದ್ರು. ಅಲಿವರ್ದಿ ಖಾನ್ kept a close watch on their activities, but he did not enter into any struggle with them. ಈಗ ಅವ್ರ ಜೊತೆ ಯಾವುದೇ ಸ್ಟ್ರಗಲ್ ಮಾಡಲಿಲ್ಲ, ಬಟ್ ಅವರ ಆಕ್ಟಿವಿಟೀಸನ್ನು ತುಂಬ ಹತ್ತಿರದಿಂದ ಗಮನಿಸ್ತಾ ಇದ್ದ. ಮೊಘಲ್ ಸುಲ್ತಾನ ಪರೋಕ್ಷ ಕೊಟ್ಟಿರ್ತಕ್ಕಂಥ ದಸ್ತಕ್ಕೇನಿತ್ತು, ಈ ದಸ್ತಕ್ಕನ್ನು ಉಪಯೋಗಿಸ್ಕೊಂಡಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಮೇಕಿಂಗ್ ಕನ್ಸಿಡರಬಲ್ ಪ್ರಾಫಿಟ್. ಸಾಕಷ್ಟು ಲಾಭವನ್ನು ಗಳಿಸ್ತಾ ಹೋಯ್ತು. ಯಾಕಂದರೆ ಕಂಪನಿ ಆ ಒಂದು ದಸ್ತಕಗಳನ್ನು ಇಟ್ಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸನ್ನು ಸರ್ಕಾರಕ್ಕೆ ಕೊಡದೆ ಅದು ತನ್ನ ಪಾಡಿ ತನ್ನ ವ್ಯಾಪಾರವನ್ನು ಮಾಡ್ಕೊಳ್ತಾ ಇತ್ತು. ಹಾಗಾಗಿ ಯಾವಾಗ ಟ್ಯಾಕ್ಸ್ ಫ್ರೀ ಆಯಿತು, ಕಂಪನಿಗೆ ಬರ್ತಕ್ಕಂಥ ಲಾಭ ಜಾಸ್ತಿ ಆಯಿತು. ಹಾಗಾಗಿ ಇಟ್ ಮೇಡ್ ಕನ್ಸಿಡರಬಲ್ ಪ್ರಾಫಿಟ್. ಬಟ್ ದೀಸ್ ದಸ್ತಕ್ಸ್ ಮಿಸ್ಯೂಸ್ಡ್ ಬೈ ಆಫೀಸರ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಈಗೇನಾಯಿತು, ಆ ದಸ್ತಕಗಳನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಮಾತ್ರ ಬಳಸ್ಕೊಳ್ಳಿಲ್ಲ, ಅದರ ನೌಕರರು, ಅಧಿಕಾರಿಗಳು ಎಲ್ಲ ಖಾಸಗಿಯಾಗಿ ದಸ್ತಕಗಳನ್ನು ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡಿದರು. ಅಂದರೆ ಖಾಸಗಿ ವ್ಯಾಪಾರಕ್ಕೆ ಅವುಗಳನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಆವಾಗ ವೆನ್ ದ ಆಫೀಸರ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಮಿಸ್ಯೂಸ್ಡ್ ದ ದಸ್ತಕ್, ದಿಸ್ ರಿಸಲ್ಟೆಡ್ ಇನ್ ಯೂಸ್ ಲಾಸ್ ಟು ದ ಬೆಂಗಾಲ್ ಗವರ್ಮೆಂಟ್. ಇದು ಬಂಗಾಳದ ಸರ್ಕಾರಕ್ಕೆ, ಬಂಗಾಳದ ನವಾಬನಿಗೆ ಅಪಾರವಾಗಿರ್ತಕ್ಕಂಥ ನಷ್ಟ ಆಯಿತು. ಯಾಕಂದರೆ ಬಂಗಾಳದ ನವಾಬನ ಖಜಾನೆಗೆ ಬರ್ತಕ್ಕಂಥ ಹಣ ಕಡಿಮೆ ಆಗ್ತಾ ಹೋಯಿತು, ನಿಂತು ಹೋಯಿತು. ಎನ್ಸ್ ದ ನವಾಬಾಸ್ ಆಫ್ ಬೆಂಗಾಲ್ ಆಪೋಸ್ಡ್ ಸಚ್ ಮಿಸ್ಯೂಸಸ್. ಈಗ ಬಂಗಾಳದ ನವಾಬ ಏನಿದ್ದ, ಅವನು ಈ ಒಂದು ದಸ್ತಕಗಳ ಮಿಸ್ಯೂಸ್ ಏನಾಗ್ತಾ ಇತ್ತು, ಇವುಗಳನ್ನು ನಿಲ್ಲಿಸಿ ಅಂತಂದೇಳ್ಬಿಟ್ಟು ಅವರಿಗೆ ಒಂದು ಕರೆಯನ್ನು ಕೊಡ್ತಾನೆ. ಆ್ಯಂಡ್ ಈಗೇನು ಮಾಡ್ತಾನೆ, ಅವನು ವ್ಯಾಪಾರವನ್ನು ಮುಕ್ತಗೊಳಿಸ್ತಾನೆ, ಫ್ರೀ ಮಾಡ್ತಾನೆ. ಸೊ ಎಲ್ಲರೂ ಸಹ ತೆರಿಗೆ ಕೊಡದೆ ವ್ಯಾಪಾರವನ್ನು ಮಾಡ್ಬೋದು ಅಂತಕ್ಕಂಥ ನೀತಿಯನ್ನು ಜಾರಿಗೆ ತರೋದ್ರ ಮೂಲಕ ಬ್ರಿಟಿಷರನ್ನು ಮಣಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅವನು ಮುಂದಾಗ್ತಾನೆ. ಸೊ ದಿಸ್ ಲೆಡ್ ಟು ಫೇಸ್ ಕಾಂಪಿಟೇಷನ್ ಬಿಟ್ವೀನ್ ದ ನವಾಬಾಸ್ ಆ್ಯಂಡ್ ದ ಕಂಪನಿ. ಈಗ ಇದು ಏನಾಯಿತು, ಯಾವಾಗ ನವಾಬ ಈ ಒಂದು ಮಿಸ್ಯೂಸ್ ಆಗ್ತಕ್ಕಂಥ ದಸ್ತಕಗಳನ್ನು ನಿಲ್ಲಿಸಬೇಕು, ಬ್ರಿಟಿಷರ ಒಂದು ವ್ಯಾಪಾರದ ಮೇಲೆ ಕಂಟ್ರೋಲನ್ನು ನಾವು ಹೊಂದಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ತಗೊಂಡು, ಇಟ್ ಲೆಡ್ ಟು ಫೇಸ್ ಕಾಂಪಿಟೇಷನ್. ಒಂದು ಕಾನ್ಫ್ರಂಟೇಷನ್ ಅಂತಕ್ಕಂಥದ್ದು ಶುರುವಾಯಿತು ನವಾಬ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಮಧ್ಯೆ. ಸೊ ದಿಸ್ ರಿಸಲ್ಟೆಡ್ ಇನ್ 2 ಕ್ರೂಷಿಯಲ್ ವಾರ್ಸ್ ಲೈಕ್ ದ ಬ್ಯಾಟಲ್ ಆಫ್ ಪ್ಲಾಸಿ ಆ್ಯಂಡ್ ಬಕ್ಸರ್. ಇದು ಮುಂದೆ ನಡೀತಕ್ಕಂಥ 2 ಯುದ್ಧಗಳಿಗೆ ಕಾರಣ ಆಗುತ್ತೆ, ಬ್ಯಾಟಲ್ ಆಫ್ ಪ್ಲಾಸಿ ಮತ್ತು ಬ್ಯಾಟಲ್ ಆಫ್ ಬಕ್ಸರ್ ಅಂತ. ಇದು ಬ್ಯಾಟಲ್ ಆಫ್ ಪ್ಲಾಸಿಗೆ ಹಿಂದಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದರೆ ಇಲ್ಲಿ ಫಾರೂಕ್ ಶಿಯಾರ್ ಮೊಘಲ್ ರೂಲರ್ ಏನಿದ್ದ, ಅವನು ಕೊಟ್ಟಿರ್ತಕ್ಕಂಥ ದಸ್ತಕಗಳು ಒಂದು ರೀತಿಯಲ್ಲಿ ಈ ಪ್ಲಾಸಿ ಕದನಕ್ಕೆ ಕಾರಣ ಆದವು ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಆ ದಸ್ತಕಗಳ ಒಂದು ದುರುಪಯೋಗ ಆಗಿದ್ದರಿಂದಲೇ ಇಲ್ಲಿ ನವಾಬ ಮತ್ತು ಕಂಪನಿಯ ಮಧ್ಯೆ ಇರ್ತಕ್ಕಂಥ ಒಂದು ಸಂಬಂಧ ಹದಗೆಟ್ಟು ಅದು ಯುದ್ಧದ ಹಂತಕ್ಕೆ ಕೊಂಡೊಯ್ತು. Dear students, now I am going to explain the crucial war, the Battle of Plassey. Dear students, Alivardi Khan, the Nawab of Bengal, he declared their independence against the Mughal rulers and he became the Nawab of Bengal. He closely watched the activities of the British and he opposed the every steps of the British in the Bengal.
Alivardi Khan, the Nawab of Bengal, died in 1756. His grandson Sirajuddaulah came to throne. After the death of Alivardi Khan, his grandson Sirajuddaulah came to power. So the crucial battle Plassey took place between Sirajuddaulah and the British in 1757. ಅಲಿವರ್ದಿ ಖಾನ್ ಮರಣ ಹೊಂದಿದ ನಂತರ ಅವನ ಮೊಮ್ಮಗನಾಗಿರ್ತಕ್ಕಂಥ ಸಿರಾಜುದ್ದೌಲಾ ಅಧಿಕಾರಕ್ಕೆ ಬರ್ತಾನೆ. ಈ ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ಮಧ್ಯೆ ಈ ಒಂದು ಭಾರತದ ಹಣೆ ಬರಹವನ್ನು ನಿರ್ಧರಿಸ್ತಕ್ಕಂಥ ಒಂದು ಯುದ್ಧ ಅಂತಂದ್ರೆ ಅದು ಪ್ಲಾಸಿ ಕದನ. ಇಂಥ ಪ್ಲಾಸಿ ಕದನ 1757ರಲ್ಲಿ ನಡೆಯುತ್ತೆ. ಸೊ ಇದಕ್ಕೆ ಕಾರಣಗಳೇನು? ವಾಟ್ ವರ್ ದ ರೀಸನ್ಸ್ ಫಾರ್ ದ ಬ್ಯಾಟಲ್ ಆಫ್ ಪ್ಲಾಸಿ ಅಂತ ಹೋದ್ರೆ, ಮಿಸ್ಯೂಸ್ ಆಫ್ ದಸ್ತಕ್ಸ್. ನಾವೀಗಾಗಲೇ ನೋಡಿದ್ದೀವಿ, ದಸ್ತಕ್ಗಳನ್ನು ಅಂದರೆ ಲೈಸೆನ್ಸ್ ಅನ್ನ ಕೊಟ್ಟಿರ್ತಕ್ಕಂಥವನು ಫರೂಕ್ ಶೇರ್, ಹಿ ವಾಸ್ ದ ಮೊಘಲ್ ರೂಲರ್. ಬಟ್ ದೀಸ್ ದಸ್ತಕ್ ವರ್ ಮಿಸ್ಯೂಸ್ಡ್ ಬೈ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ದ ಬ್ರಿಟಿಷ್ ಮರ್ಚೆಂಟ್ಸ್ ಮಿಸ್ಯೂಸ್ಡ್ ದೀಸ್ ದಸ್ತಕ್ಸ್. ದೇ ವರ್ ಟ್ರೇಡಿಂಗ್ ಇನ್ ಇಂಡಿಯಾ ವಿತೌಟ್ ಪೇಯಿಂಗ್ ಎನಿ ಟ್ಯಾಕ್ಸ್. ಇಟ್ ಕಾಸ್ಡ್ ಲಾಸಸ್ ಟು ದ ಗವರ್ನಮೆಂಟ್ ಟ್ರೆಜರಿ. ಈಗ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಅನ್ನ ಕೊಡದೆ ವ್ಯಾಪಾರ ಮಾಡ್ತಾ ಇದ್ರು. ಇದರಿಂದ ಸರ್ಕಾರಕ್ಕೆ ಬರ್ತಕ್ಕಂಥ ವರಮಾನ ಅಂದ್ರೆ ನವಾಬನಿಗೆ ಬರ್ತಕ್ಕಂಥ ವರಮಾನ ಸಾಕಷ್ಟು ಕಡಿಮೆ ಆಯಿತು. ಇದರಿಂದ ನವಾಬನಿಗೆ ಬ್ರಿಟಿಷರ ಮೇಲೆ ಸಿಟ್ಟು ಬಂತು. ಅವ್ರ ಮೇಲೆ ಯುದ್ಧ ಮಾಡಬೇಕು, ಇವ್ರನ್ನ ಬಂಗಾಳವನ್ನೇ ಬಿಟ್ಟು ಓಡಿಸ್ಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬರಬೇಕಾಯ್ತು. ಸೊ ಇದು ಇಟ್ ಲೆಡ್ ದ ವಾರ್ ಬಿಟ್ವೀನ್ ನವಾಬ ಅಂಡ್ ಕಂಪನಿ. The second one, mending the fort without permission. British repaired the fort of Calcutta and placed cannons in them. ಇಲ್ಲಿ ಬ್ರಿಟಿಷರು ಏನು ಮಾಡಿರು, ಕಲ್ಕತ್ತಾದಲ್ಲಿ ಕಟ್ಟಿರ್ತಕ್ಕಂಥ ಫೋರ್ಟ್ ವಿಲಿಯಂ ಕೋಟೆ ಏನಿತ್ತು ಅದನ್ನು ರಿಪೇರಿ ಮಾಡಲಿಕ್ಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಅಲ್ಲಿ ದ ಕೆನಾನ್ಸ್ ಕಂದಕಗಳನ್ನು ತೋರಿಸಿದ್ರು. ದಿಸ್ ಫರ್ದರ್ ಆಂಗರ್ಡ್ ಸಿರಾಜುದ್ದೌಲಾ. ಇದೇನಾಯ್ತು, ಸಿರಾಜುದ್ದೌಲನಿಗೆ ಸಿಟ್ಟನ್ನು ತರಿಸಿತು. and he ordered the removal of the cannons from the fort. ಅವನು ಹೇಳ್ತಾನೆ, ನೀವು ಕೋಟೆಯನ್ನು ಯಾಕೆ ಕಟ್ತಾ ಇದ್ರಿ? ನೀವಿರ್ತಕ್ಕಂಥದ್ದು ನನ್ನ ಆಶ್ರಯದಲ್ಲಿ. ಸೊ ನಿಮಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನವಾಬನಾಗಿರ್ತಕ್ಕಂಥ ನನ್ನ ಕರ್ತವ್ಯ. ನಾನಿದ್ದಾಗ ನೀವು ಕೋಟೆಯ ದುರಸ್ತಿಯನ್ನು ಯಾಕೆ ಮಾಡ್ತಾ ಇದ್ರಿ? ಅಲ್ಲಿ ಕಂದಕಗಳನ್ನು ಯಾಕೆ ತೋಡ್ತಾ ಇದ್ರಿ? ನೀವು ಕಂದಕಗಳನ್ನು ಮುಚ್ಚಿ, ಕೆನಾನ್ ಅಂತಾರೆ ಕಂದಕಗಳನ್ನು ಮುಚ್ಚಿ ಅಂತಂದಾಗ ಅವನು ಹೇಳ್ತಾನೆ, ಕಂದಕಗಳನ್ನು ಮುಚ್ಚುತ್ತೀವಿ, ಅದು ನವಾಬನ ತಲೆಯನ್ನ ಹೂಳೋದ್ರ ಮೂಲಕ ಅಂತಕ್ಕಂಥ ವ್ಯಂಗ್ಯವಾಗಿರ್ತಕ್ಕಂಥ ಉತ್ತರವನ್ನ ಕೊಡ್ತಾರೆ. ಸೊ ದಿಸ್ ಫರ್ದರ್ ಆಂಗರ್ಡ್ ದ ಸಿರಾಜುದ್ದೌಲಾ ಅಂಡ್ ಹಿ ಆರ್ಡರ್ಡ್ ದ ರಿಮೂವಲ್ ಆಫ್ ದ ಕ್ಯಾನನ್ಸ್ ಫ್ರಮ್ ದ ಫೋರ್ಟ್. ದ ಬ್ರಿಟಿಷ್ ರೆಫ್ಯೂಸ್ಡ್ ಟು ಡೂ ಸೊ. ಅವರು ಕಂದಕಗಳನ್ನು ಮುಚ್ಚೋದಿಲ್ಲ. ದೆನ್ ಆಂಗರ್ಡ್ ದ ನವಾಬ್ ಫರ್ದರ್. ಇದರಿಂದ ಏನಾಯ್ತು, ಬ್ರಿಟಿಷ್ ನವಾಬನಿಗೆ ಸಿಟ್ಟು ಬಂತು. ಅವನು ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಕೈಗೊಳ್ಳುವಂತೆ ಅದು ಪ್ರೇರೇಪಿಸಿತು. ದ ಥರ್ಡ್ ರೀಸನ್, ಬ್ಲ್ಯಾಕ್ ರೂಮ್ ಟ್ರಾಜಿಡಿ, ಕಪ್ಪು ಕೋಣೆ ದುರಂತ. ಸಿರಾಜುದ್ದೌಲಾ ಕಾನ್ಕ್ವೆರ್ಡ್ ಫೋರ್ಟ್ ವಿಲಿಯಂ. ಇಲ್ಲಿ ಮೆಂಡಿಂಗ್ ಮಾಡಬೇಡಿ, ಅದನ್ನು ದುರಸ್ತಿ ಮಾಡಬೇಡಿ ಅಂತ ಹೇಳಿದ್ರು ಸಹ ಅವರು ಕಂಟಿನ್ಯೂಡ್ ದೇರ್ ವರ್ಕ್. ಯಾವಾಗ ಅವರು ತಮ್ಮ ಕೆಲಸವನ್ನು ಮುಂದುವರಿಸಿರೋ, ಫೋರ್ಟನ್ನು ದುರಸ್ತಿ ಮಾಡಲಿಕ್ಕೆ ಶುರು ಮಾಡಿರೋ, ಆಗ ಸಿರಾಜುದ್ದೌಲಾ ಕಾನ್ಕ್ವೆರ್ಡ್ ಫೋರ್ಟ್ ವಿಲಿಯಂ. ಆ ಫೋರ್ಟ್ ವಿಲಿಯಂ ಮೇಲೆ ದಾಳಿಯನ್ನು ಮಾಡ್ತಾನೆ ಆ್ಯಂಡ್ ಇಂಪ್ರಿಸನ್ಡ್ ಸಮ್ ಬ್ರಿಟಿಷರ್ಸ್. ಅಲ್ಲಿರ್ತಕ್ಕಂಥ ಕೆಲವು ಬ್ರಿಟಿಷರನ್ನ ತಮ್ಮ ವಶ ಮಾಡ್ತಾರೆ. He imprisoned 146 Englishmen in a small room in the fort, of which 123 died. ಈಗ ಅಲ್ಲಿರ್ತಕ್ಕಂಥ ಒಂದು ಫೋರ್ಟ್ ಅಲ್ಲಿರ್ತಕ್ಕಂಥ ಒಂದು ಸಣ್ಣ ಕೋಣೆಯಲ್ಲಿ, ಅಂದ್ರೆ ಒಂದು 18 ಅಡಿ ಉದ್ದ ಇರ್ತಕ್ಕಂಥ, ಒಂದು 14 ಅಡಿ ಅಗಲ ಇರ್ತಕ್ಕಂಥ ಒಂದು ಸಣ್ಣ ಕೋಣೆಯಲ್ಲಿ 146 ಜನರನ್ನ ಕೂಡಿ ಹಾಕ್ತಾರೆ. ಮತ್ತೆ ಮರುದಿನ ಹೋಗಿ ನೋಡಿದಾಗ ಅದರಲ್ಲಿ 123 ಜನ ಸತ್ತು ಹೋಗಿರ್ತಾರೆ. ಇದನ್ನೇನೆ ದಿಸ್ ಇಸ್ ಕಾಲ್ಡ್ ದ ಬ್ಲ್ಯಾಕ್ ರೂಮ್ ಟ್ರಾಜಡಿ. ಇದನ್ನೇ ಅಂತ ಕರೀತಾರೆ, ಕಪ್ಪು ಕೋಣೆ ದುರಂತ ಅಥವಾ ಬ್ಲ್ಯಾಕ್ ರೂಮ್ ಟ್ರಾಜಡಿ ಅಂತ ಹೇಳ್ಬಿಟ್ಟು ಕರೀತಾನೆ. ಬಟ್ ಇದು ಕಪೋಲ ಕಲ್ಪಿತವಾಗಿರ್ತಕ್ಕಂಥ ಕತೆ. ಇದು ಭಾರತದ ಇತಿಹಾಸಕಾರರು ಯಾರೂ ಸಹ ಈ ಒಂದು ಕತೆ, ಈ ಒಂದು ಘಟನೆ ನಡೆದೈತೆ ಅಂತಂದೇಳಿ ಇದುವರೆಗೂ ಎಲ್ಲೂ ಉಲ್ಲೇಖವನ್ನು ಮಾಡಿಲ್ಲ. ಆದರೆ ಇದು ಕೇವಲ ಬ್ರಿಟಿಷ್ ಹಿಸ್ಟೋರಿಯನ್ಸ್ ಏನಿದ್ರು ಅವ್ರು ಮಾತ್ರ ಈ ಒಂದು ಈವೆಂಟನ್ನು ದಾಖಲೆ ಮಾಡಿದ್ದಾರೆ. ಸೊ ಆದ್ದರಿಂದ ಇದೊಂದು ಕಪೋಲ ಕಲ್ಪಿತವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವು ಹೇಳ್ಬೋದು. ದಿಸ್ ಎಂಡ್ರಾಗ್ಡ್ ರಾಬರ್ಟ್ ಕ್ಲೈವ್ ಅಂಡ್ ಅರೈವ್ಡ್ ಇನ್ ಬೆಂಗಾಲ್ ವಿತ್ ಹ್ಯೂಜ್ ಆರ್ಮಿ. ಈಗ ರಾಬರ್ಟ್ ಕ್ಲೈವ್ನಿಗೆ
ಸುದ್ದಿ ಗೊತ್ತಾಯಿತು. ಅವನ ಆಗ ಮದ್ರಾಸಲ್ಲಿದ್ದ. ಸೊ ಈಗ ಮದ್ರಾಸ್ನಿಂದ ನೇರವಾಗಿ ಬಂಗಾಳದ ಕಡೆ ತನ್ನ ಸೈನ್ಯ ಸಮೇತ ಹೊರಟ. ಮದ್ರಾಸ್ನಿಂದ ಬಂದಿರತಕ್ಕಂಥ ರಾಬರ್ಟ್ ಕ್ಲೈವ್ ಬಂಗಾಳಕ್ಕೆ ಬಂದ ನಂತರ ಏನ್ ಮಾಡ್ದ, ನೇರವಾಗಿ ಯುದ್ಧವನ್ನ ಸಾರಲಿಲ್ಲ. ಈ ಅಟ್ರಾಕ್ಟೆಡ್ ರಿಚ್ ಲೋಕಲ್ಸ್ ಲೈಕ್ ಮಾಣಿಕ್ ಚಂದ್ ಅಂಡ್ ಅದರ್ಸ್ ಟುವರ್ಡ್ಸ್ ಹಿಮ್. ಇಲ್ಲಿ ಅನೇಕ ಸ್ಥಳೀಯರು ಏನಿದ್ರು, ಶ್ರೀಮಂತರು, ಅವರು ಈ ಒಂದು ಬಂಗಾಳದ ನವಾಬನಿಗೆ ವಿರುದ್ಧವಾಗಿದ್ದು. ಅಂತ ವಿರುದ್ಧವಾಗಿರ್ತಕ್ಕಂಥ ಮಾಣಿಕ್ ಚಂದು, ಜಗತ್ ಸೇಟು, ಬೇರೆ ಬೇರೆಯವ್ರನ್ನೆಲ್ಲ ಇವನೇನ್ ಮಾಡ್ದ, ಕರೆಸಿ ಮಾತಾಡಿ ಅವರನ್ನ ತಮ್ಮ ಕಡೆಗೆ ಮಾಡ್ಕೊಂಡ. And also he was successful in convincing Mir Jafar, the military head of Sirajuddaulah. ಅಷ್ಟೇ ಅಲ್ಲ, ಸಿರಾಜುದ್ದೌಲನ ದಂಡನಾಯಕನಿದ್ದ ಆ ಮೀರ್ ಜಾಫರ್ನನ್ನು ಭೇಟಿಯಾಗಿ ಅವನನ್ನು ಕನ್ವಿನ್ಸ್ ಮಾಡ್ದ. ನೋಡು, ನೀನೇನಾದರೂ ಈ ಯುದ್ಧದಲ್ಲಿ ತಟಸ್ಥ ಆದರೆ ನಿನ್ನನ್ನು ಮುಂದೆ ಬಂಗಾಳದ ನವಾಬನನ್ನಾಗಿ ಮಾಡ್ತೀನಿ ಅಂತ. ಹೀಗೆ ಅಲ್ಲಿರ್ತಕ್ಕಂಥ ಲೋಕಲ್ಸನ್ನು ಮತ್ತೆ ಮಿಲಿಟರಿ ಹೆಡ್ಡನ್ನು ತಮ್ಮ ಕಡೆಗೆ ಮಾಡ್ಕೊಂಡಿರ್ತಕ್ಕಂಥ ಬ್ರಿಟಿಷರು ಲಾಸ್ಟ್ ಡಿಕ್ಲೇರ್ಡ್ ವಾರ್ ಎಗೇನೆಸ್ಟ್ ಸಿರಾಜುದ್ದೌಲಾ ಆ್ಯಂಡ್ ಡಿಫೀಟೆಡ್ ಹಿಮ್ ಆ್ಯಂಡ್ ಕಿಲ್ಡ್ ಹಿಮ್. ಈಗ ಬ್ರಿಟಿಷರು ಯುದ್ಧವನ್ನು ಸಾರಿದರು ಇನ್ 1757. ಆ್ಯಂಡ್ ಇನ್ ದಿಸ್ ಪ್ಲಾಸಿ ವಾರ್ ದ ಬ್ರಿಟಿಷ್ ಡಿಫೀಟೆಡ್ ಸಿರಾಜುದ್ದೌಲಾ ಆ್ಯಂಡ್ ಕಿಲ್ಡ್ ಹಿಮ್ ಇನ್ ದ ಬ್ಯಾಟಲ್ ಫೀಲ್ಡ್. ಇದರ ಒಂದು ಔಟ್ಕಮ್ಸ್ ಏನಾಯಿತು, ಈ ಒಂದು ಯುದ್ಧದ ಪರಿಣಾಮಗಳೇನು ಅಂತಂದರೆ, ದ ಪ್ಲಾಸಿ ವಾರ್ ಬ್ರಾಟ್ ಔಟ್ ದ ಇಮ್ಮೊರಾಲಿಟಿ, ಲ್ಯಾಕ್ ಆಫ್ ಯುನಿಟಿ ಆ್ಯಂಡ್ ದ ಗ್ರೀಡ್ ಆಫ್ ಇಂಡಿಯನ್ ಬಿಸ್ನೆಸ್ ಮೆನ್. ನೋಡಿ, ಭಾರತೀಯರಲ್ಲಿರ್ತಕ್ಕಂಥ ಒಂದು ಇಮ್ಮೊರಾಲಿಟಿ, ಅನೈತಿಕತೆ ಏನಂತಕ್ಕಂಥದ್ದು, ಲ್ಯಾಕ್ ಆಫ್ ಯುನಿಟಿ, ಒಗ್ಗಟ್ಟಿನ ಕೊರತೆ ಇಲ್ಲ, ಇವರಲ್ಲಿ ಅನೈಕ್ಯತೆ ಇದೆ ಅಂತಕ್ಕಂಥದ್ದು, ಮತ್ತು ಭಾರತದ ವ್ಯಾಪಾರಿಗಳು ಅಥವಾ ಬಿಸ್ನೆಸ್ ಮೆನ್ ಏನಿದ್ರು ಇವರ ಒಂದು ದುರಾಸೆ ಎಷ್ಟು ಮಟ್ಟಿಗಿದೆ ಅಂತಕ್ಕಂಥದ್ದು ಈ ಯುದ್ಧದಿಂದ ಗೊತ್ತಾಯಿತು. ಇಲ್ಲಿ ಜಗತ್ ಸೇಟು, ಮಾಣಿಕ್ ಚಂದು ಇವರೆಲ್ಲರೂ ಸಹ ಬ್ರಿಟಿಷ್ ನವಾಬನ ವಿರುದ್ಧ ತಂತ್ರಗಳನ್ನು ಹೆಣೆದು ಬ್ರಿಟಿಷರಿಗೆ ಸಹಾಯ ಮಾಡಿದರು. ಆದ್ದರಿಂದ ಇವರಲ್ಲಿ ನೈತಿಕತೆ ಇರಲಿಲ್ಲ, ಐಕ್ಯತೆ ಇರಲಿಲ್ಲ, ಮತ್ತು ಇವರಲ್ಲಿ ದುರಾಸೆ ಮನೆ ಮಾಡಿತ್ತು. ತಾವು ಶ್ರೀಮಂತರಾಗಲಿಕ್ಕೆ, ತಮಗೆ ಅನುಕೂಲ ಆಗಲಿಕ್ಕೆ ಹೇಗೆ ಬೇಕೋ ಹಾಗೆ ಇವರು ತಂತ್ರಗಳನ್ನು ಹೆಣಿತಾ ಹೋಗಿ ಕೊನೆಗೆ ಭಾರತವನ್ನು ಬ್ರಿಟಿಷರಿಗೆ ಒಪ್ಪಿಸುವಂಥ ಪರಿಸ್ಥಿತಿಯನ್ನು ತಂದಿಕ್ಕೆ. ಮೀರ್ ಜಾಫರ್ ಬಿಕೇಮ್ ದ ನವಾಬ್ ಆಫ್ ಬೆಂಗಾಲ್. ಯಾಕಂದರೆ ಆಲ್ರೆಡಿ ರಾಬರ್ಟ್ ಕ್ಲೈವ್ ಮಾತು ಕೊಟ್ಟಿದ್ದ, ನೀ ಏನಾದರೂ ಯುದ್ಧದಲ್ಲಿ ತಟಸ್ಥ ಆದರೆ ನಿನ್ನನ್ನು ಬಂಗಾಳದ ನವಾಬನನ್ನಾಗಿ ಮಾಡ್ತೀವಿ ಅಂತಂದೇಳಿ. ಹಾಗಾಗಿ ಮೀರ್ ಜಾಫರ್ ಬಿಕೇಮ್ ದ ನವಾಬ್ ಆಫ್ ಬೆಂಗಾಲ್. ಆಫ್ಟರ್ ದ battle of Plassey, the British made Mir Jafar as the Nawab of Bengal. The company gained exclusive rights to do business in Bengal because there was no enemy. ಅವರಿಗೆ ಶತ್ರುಗಳೇ ಇಲ್ದಂಗಾಯ್ತು. ಈಗ ಬಂಗಾಳದ ನವಾಬ ತನ್ನ ಕೈಗೊಂಬೆ ಆಗಿದ್ದ. ಹಾಗಾಗಿ ಇಟ್ ಗೇನ್ಡ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಟು ಡೂ ಬಿಸ್ನೆಸ್ ಇನ್ ಬೆಂಗಾಲ್. ಬಂಗಾಳದಲ್ಲಿ ತಮ್ಗೆ ಹೇಗೆ ಬೇಕೋ ಆಗ ವ್ಯಾಪಾರವನ್ನು ಮಾಡಲಿಕ್ಕೆ ಇವರಿಗೆ ಅನುಮತಿ ಸಿಕ್ತು. ಮೀರ್ ಜಾಫರ್ who was the Nawab of Bengal had to pay rupees 17.7 crore to as a war relief. ಯುದ್ಧ ಆಗಿದ್ದರಿಂದ ಬ್ರಿಟಿಷರಿಗೆ ಅಪಾರವಾಗಿರ್ತಕ್ಕಂಥ ನಷ್ಟ ಆಗಿತ್ತು. ಆ ನಷ್ಟವನ್ನು ತುಂಬಿಕೊಡ್ಲಿಕ್ಕೆ 17.7 ಕೋಟಿ ರೂಪಾಯಿಗಳನ್ನು ಮೀರ್ ಜಾಫರ್ ಯುದ್ಧ ಪರಿಹಾರವಾಗಿ ಬ್ರಿಟಿಷ್ ಕಂಪನಿಗೆ ಅಥವಾ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟ. ಬಟ್ ಇಷ್ಟೆಲ್ಲ ಪರಿಣಾಮಗಳಾಯಿತು. ಮೀರ್ ಜಾಫರ್ ಅಂದ್ಕೊಂಡ ಹಾಗೆ ಬಂಗಾಳದ ನವಾಬ ಆಯ್ತ. ಆದರೆ ಈ ಕಂಟಿನ್ಯೂಸ್ ವಿಕ್ಟಿಮ್ ಆಫ್ ದ ಕಂಪನಿ, ಆದರೆ ನಿರಂತರವಾಗಿರ್ತಕ್ಕಂಥ ಕಿರುಕುಳವನ್ನು ಇವನು ಅನುಭವಿಸಬೇಕಾಯಿತು. ಡ್ಯೂ ಟು ದ ಗ್ರೀಡಿ ನೇಚರ್ ಆಫ್ ಕಂಪನಿ ದ ನವಾಬಾಸ್ ಟ್ರೆಜರಿ ವೆಂಟ್ ಬ್ಯಾಂಕ್ರಪ್ಟ್. ಇವರು ಪದೇ ಪದೇ ಹಣಕ್ಕಾಗಿ ಬೇಡಿಕೆಯನ್ನು ಇಡ್ತಾ ಹೋದ್ರು. ಇವರ ಕೊನೆಯಿಲ್ಲದ ದುರಾಸೆಗಳಿಗೆ ಏನಾಯಿತು, ನವಾಬನ ಟ್ರೆಜರಿ ಏನಿತ್ತು ಖಾಲಿ ಆಯಿತು, ದಿವಾಳಿ ಆಯಿತು. ಬ್ಯಾಂಕ್ರಪ್ಟ್ ಅಂದರೆ ದಿವಾಳಿ ಆಯಿತು. ಎಷ್ಟು ಮಟ್ಟಿಗೆ ಅಂದರೆ ನವಾಬ ತನ್ನ ಪಾತ್ರೆ ಪಗಡ ಎಲ್ಲವನ್ನ ಮಾರಿ ಕಂಪನಿಯವರಿಗೆ ದುಡ್ಡನ್ನು ಕೊಡಬೇಕಾಯ್ತು. ಅಷ್ಟರ ಮಟ್ಟಿಗೆ ದುರಾಸೆಯನ್ನು ಬೆಳೆಸ್ಕೊಳ್ತಾ ಹೋದ್ರು. ಪ್ರತಿನಿತ್ಯ ಹಣಕ್ಕೆ ಬೇಡಿಕೆಯನ್ನು ಇಡ್ತಾ ಹೋದ್ರು. ಅವನಿಗೆ ಮೀರ್ ಜಾಫರ್ ಬಿಕೇಮ್ ಅನೇಬಲ್ ಟು ಸ್ಯಾಟಿಸ್ಫೈಡ್ ದೇರ್ ಗ್ರೀಡಿನೆಸ್.
ಅವರ ದುರಾಸೆಯನ್ನು ಕೊನೆಗೊಳಿಸ್ಲಿಕ್ಕೆ ಇವನ ಕೈಲಿ ಆಗ್ದಂಗ ಆಯ್ತು. ಬ್ರಿಟಿಷ್ ಪ್ರೊಜೆಕ್ಟೆಡ್ ಮೀರ್ ಜಾಫರ್ ಅಂಡ್ ಬ್ರಾಟ್ ಮೀರ್ ಕಾಸಿಂ as the new ನವಾಬ. ಯಾವಾಗ ಈ ಅನೇಬಲ್ ವೆನ್ ದ ಮೀರ್ ಜಾಫರ್ ಅನೇಬಲ್ ಟು ಫುಲ್ಫಿಲ್ ದೇರ್ ಗ್ರೀಡಿನೆಸ್, ದೆನ್ ದ ಬ್ರಿಟಿಷ್ took Mir Qasim as the new Nawab of Bengal. ಸೊ ಇಲ್ಲಿ ಮೀರ್ ಜಾಫರ್ ಬದಲಿಗೆ ಮೀರ್ ಜಾಫರ್ನ ಅಳಿಯನಾಗಿರ್ತಕ್ಕಂಥ ಮೀರ್ ಕಾಸಿಂನನ್ನು ನವಾಬನನ್ನಾಗಿ ಡಿಕ್ಲೇರ್ ಮಾಡಿ ಮೀರ್ ಜಾಫರ್ನನ್ನು ಪದಚ್ಯುತಿಗೊಳಿಸಿದರು. ಹೀಗೆ ಬ್ರಿಟಿಷರು ಬಂಗಾಳದಲ್ಲಿ ತಮಗೆ ಹೇಗೆ ಬೇಕೋ ಹಾಗೆ ಅಲ್ಲಿನ ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡಿಕೊಳ್ಳಿಕ್ಕೆ ಮುಂದಾದರು. ಸೊ ಮೀರ್ ಜಾಫರ್ ಪದಚ್ಯುತ ಆಗಿ ಮೀರ್ ಕಾಸಿಂ ಹೊಸ ನವಾಬನಾಗಿ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದ. ಸೊ ಹಾಗಾದ್ರೆ ಮೀರ್ ಕಾಸಿಂ ಮುಂದೆ ಏನು ಮಾಡ್ತಾನೆ, ಬಕ್ಸರ್ ಕದನ ಕಾರಣಗಳೇನು ಅಂತಕ್ಕಂಥದ್ದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ.